ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಟೌನ್ಶಿಪ್ ವಿಚಾರವಾಗಿ ಸರ್ ನಿನ್ನೆ ರೈತರೆಲ್ಲ ಹೋರಾಟ ಮಾಡಿದ್ದಾರೆ, ಪಾದಯಾತ್ರೆ ಕೂಡ ಮಾಡಿ ಪ್ರತಿಭಟನೆ ಮಾಡಿದ್ದಾರೆ ಸರ್. ವಿಪಕ್ಷ ನಾಯಕರೆಲ್ಲರೂ ಕೂಡ ಅದಕ್ಕೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಸರ್, ಬಿಜೆಪಿ ನಾಯಕರು. ಟೌನ್ಶಿಪ್ ಬಗ್ಗೆನಾ? ಹಾಂ ಸರ್, ಬಿಡದಿ ಮಾತಾಡ್ತೀನಿ ಸರ್. ಈಗ ನಿನ್ನೆ ದೆಹಲಿಗೆ ಹೋಗಿದ್ದೆ ಸರ್, ಒಂದಷ್ಟು ಟಿ ವಿ ಬಸ್ಗಳಿಗೆ ಬಸ್ಸಸ್ಸು ಪ್ರಪೋಸಲ್ಲು ಕೊಟ್ಟಿದ್ವಿ. ಪ್ರಪೋಸಲ್ ನಾವು 10,000 ಬಸ್ ಬೇಕು BMTCಗೆ ಅಂತ ಪ್ರಪೋಸಲ್ ಕೊಟ್ಟಿದ್ವಿ. ಪ್ರಪೋಸಲ್ಲು ಫೈನಲೈಸ್ ಆಗ್ತಾಯಿತ್ತು. ಆಮೇಲೆ ಈ ದೇಶದಲ್ಲಿ ಕೊಡ್ತಾ ಇರ್ತಕ್ಕಂಥದ್ದೇ 10,500 ಬಸ್ಸು, ನಾವೇ 10,000 ಕೇಳಿದ್ವಿ. ಆಮೇಲೆ ಬೇರೆ ನಗರಗಳು ದೊಡ್ಡ ದೊಡ್ಡ ನಗರಗಳವರು ಕೇಳ್ತಾರಲ್ಲ, ಅದಕ್ಕೆ ಅದು ಕುಮಾರಸ್ವಾಮಿಯವರು ಅದಕ್ಕೆ ಸಂಬಂಧಪಟ್ಟ ಮಂತ್ರಿಗಳು ಮೀಟ್ ಮಾಡಿ ಹೆಚ್ಚು ಬಸ್ ಬೇಕು ಅಂತ ಹೇಳಿದ್ದೀನಿ, ಕೊಡ್ತೀನಿ ಅಂತ ಪಾಸಿಟಿವ್ ಆಗಿ ಹೇಳಿದ್ದಾರೆ. ಸರ್, ಈಗ ತಮ್ಮದೇ ಪಕ್ಷದ ಶಾಸಕರು ಕೊತ್ತೂರು ಮಂಜುನಾಥ್ ಹೇಳಿ ಒಂದು ಸ್ಟೇಟ್ಮೆಂಟು ಬಿಜೆಪಿ ನಾಯಕರು ಇಡೀ ಕಾಂಗ್ರೆಸ್ ಪಕ್ಷದ ವಿರುದ್ಧ ಮುಗಿಬಿದ್ದಿದ್ದಾರೆ ಸರ್. ಅವರ ಒಂದು ಸ್ಟೇಟ್ಮೆಂಟ್ ಏನಂತ ಹೇಳಿದ್ದಾರೆ ಅವರು? ಅನುಮಾನ ವ್ಯಕ್ತಪಡಿಸಿದ್ರು. ಅಂದರೆ ಆಪರೇಷನ್ ಸಿಂಧೂರದ ಬಗ್ಗೆನೇ ಅನುಮಾನವನ್ನು ವ್ಯಕ್ತಪಡಿಸಿ ಕೊತ್ತೂರು ಮಂಜುನಾಥ್ ಸೈನ್ಯದ ಬಗ್ಗೆ ಭಾಳ ವಿಶ್ವಾಸ. ಸೈನ್ಯ ಇನ್ನೂ ಫ್ರೀ ಬಿಟ್ಬಿಟ್ಟಿದ್ರೆ ಇನ್ನೂ ಹೆಚ್ಚಿನ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸ್ಬಿಡೋರು. BJP ನಾಯಕರ ಬಗ್ಗೆ ಸಂಶಯ ಅವರು ಪಟ್ಟಿರ್ಬೋದು ಅಷ್ಟೇ. ಸೈನ್ಯದ ಬಗ್ಗೆ ಆಗಲಿ, ದೇಶದ ಬಗ್ಗೆ ಆಗಲಿ, ಅದು ಪಕ್ಕಾ ದೇಶಾಭಿಮಾನಿ ನಮ್ಮ ಮಂಜುನಾಥ್ ಅವರು. ಸೈನ್ಯದ ಬಗ್ಗೆ ಎಲ್ಲೂ ಕೂಡ ಅವ್ರು ಆ ರೀತಿ ಹೇಳಿಲ್ಲ. ಅಲ್ಲ, ಅವ್ರು ನಾನು ಅವ್ರು ಏನು ಹೇಳಿದ್ದಾರೆ ನನಗೆ ಗೊತ್ತೇ ಇಲ್ಲ. ನೀವು ಹೇಳಿದ್ದು ಕೇಳ್ತೀನಿ. ಈಗ ನಾವೆಲ್ಲ ಅಷ್ಟೇ, ಸೈನ್ಯದ ಬಗ್ಗೆ ನಮಗೆ ಅಪಾರವಾದ ಗೌರವ. ಈಗ ಇನ್ನೊಂದೇನೆಂದರೆ, ಸೈನಿಕರಿಗೆ ಕಾಂಗ್ರೆಸ್ಸಿಂದ ಯಾವತ್ತೂ ಕೂಡ ಅಪಮಾನ ಮಾಡೋ ಪ್ರಶ್ನೆನೇ ಬರಲ್ಲ. ಏನಾದರೂ BJPಯವರು ಮಾಡ್ಬೋದು ಅಷ್ಟು ಹೊರತು ನಾವಂತೂ ಮಾಡೋದಿಲ್ಲ. ಯಾಕಂದರೆ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂಥ ಪಕ್ಷನೇ ಕಾಂಗ್ರೆಸ್ ಪಕ್ಷ. BJP ಇತ್ತಾಗ, ಜನಸಂಘ ಇತ್ತ, ಸ್ವಾತಂತ್ರ್ಯ ಪೂರ್ವದಲ್ಲಿ ಇವ್ರು ಯಾರೂ ಇರಲಿಲ್ಲ. ಸೇನೆಯ ಮುಖ್ಯಸ್ಥರುಗಳೇ ಬಂದು ಪ್ರೆಸ್ ಮೀಟ್ ಮಾಡಿ ಇಲ್ಲಿಂದ ಕಡೆ ಮಾಡಿದ್ದೀವಿ. ಸೇನಾ ಮುಖ್ಯಸ್ಥರು ಏನು ಹೇಳಿದ್ದಾರೆ ಅದನ್ನು ನಾವು ನಂಬಬೇಕು. ಅದು ನನಗೆ ಗೊತ್ತಿಲ್ಲ, ನನ್ನ ಮಾಹಿತಿ ಇಲ್ಲ. ಆದರೆ ಸೇನೆಯ ವಕ್ತಾರರು ಏನು ಹೇಳಿದ್ದಾರೆ ಅದನ್ನು ನಾವೆಲ್ಲ ಕೂಡ ನಂಬ್ತೀವಿ.